ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಆಗಿರುವಂಥ ಬಯಾಲಜಿ ಸೆಕೆಂಡ್ PUC ಎಕ್ಸಾಮ್ ಏನಿದೆ, ಮಿಡ್ ಟರ್ಮ್ ಎಕ್ಸಾಮ್, ಅದರದ್ದು ಕ್ವಶನ್ ಪೇಪರ್ನ ಅನಲೈಸ್ ಮಾಡ್ತಾ ಇದ್ದೀವಿ. ನಾನು ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ಹೇಗಿತ್ತು ಕ್ವಶನ್ ಪೇಪರ್ ಮತ್ತು ಆನ್ಸರ್ಸ್ ಏನು, ಇದನ್ನು ನಾವು ಕ್ವಿಕ್ಕಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರ್ಯಾರಿಗೆಲ್ಲ ಎಕ್ಸಾಮ್ ಆಗಿದೆ, ಮೈಸೂರು ಡಿಸ್ಟ್ರಿಕ್ಟ್ ಅವ್ರಿಗೆ ಯಾರ್ಯಾರಿಗೆಲ್ಲ ಎಕ್ಸಾಮ್ ಆಗಿದೆ ಅವ್ರಿಗೆ ಆನ್ಸರ್ ಏನು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೂ ಯಾರಿಗೆ ಎಕ್ಸಾಮ್ ಆಗಿಲ್ಲ ಮಿಡ್ ಟರ್ಮ್ ಎಕ್ಸಾಮ್ ಬಯಾಲಜಿ, ಅವರಿಗೆ ಒಂದು ಗ್ಲಾನ್ಸ್ ಮಾಡಿದ್ರೆ ನಿಮಗೆ ಅದೊಂದು ಹೆಲ್ಪ್ ಆಗುತ್ತೆ. ನಿಮಗೆ ಎಕ್ಸಾಮಿಗೆ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಇದರಿಂದ ಕೂಡ ಕ್ವಶನ್ಸ್ಗಳು ಬರೋಂಥ ಚಾನ್ಸಸ್ ಇರೋದ್ರಿಂದ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಹೇಗಿದೆ ಏನಿದೆ ಅಂತೆಲ್ಲ. ಸೊ ಹಾಗಾಗಿ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡೋದ್ರಿಂದ ನಿಮ್ಮ ಮಿಡ್ ಟರ್ಮ್ಗೂ ಹೆಲ್ಪ್ ಆಗುತ್ತೆ, ಈವನ್ ಮೇನ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇದೇ ಕಾನ್ಸೆಪ್ಟ್ಗಳು ನಿಮಗೆ ಮೇನ್ ಎಕ್ಸಾಮ್ಗೂ ಇರೋದ್ರಿಂದ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಹೇಗೆ ಏನು ಅಂತ. ಸೊ ಬನ್ನಿ ಹಾಗಿದ್ರೆ ನೋಡೋಣ ಇವತ್ತಿನ ಪೇಪರ್ ಹೇಗಿತ್ತು ಅಂತ. ಇಲ್ಲಿ ಒಂದು ಮೇನಾಗಿ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ರು ಮೈಸೂರು ಡಿಸ್ಟ್ರಿಕ್ಟ್ ಅವರು. ಅಕ್ಟೋಬರ್ 2023 ಅಂತ ಕೊಟ್ಟಿದ್ರು ಹೆಡ್ಡಿಂಗಲ್ಲಿ. ಬಟ್ ಈ ಆನ್ಸರ್ ಕೀ ನಾನು ಪ್ರಿಪೇರ್ ಮಾಡೋದ್ರಿಂದ ಇಲ್ಲಿ ಹೆಡ್ಡಿಂಗಲ್ಲಿ ನಾನು ಅಕ್ಟೋಬರ್ 2024 ಅಂತ ಮೆನ್ಷನ್ ಮಾಡಿದ್ದೀನಿ. ಬಟ್ ನೀವು ಕ್ವಶನ್ ಪೇಪರ್ ನೋಡೋದಾದ್ರೆ ಮೈಸೂರ್ದು ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಕ್ಟೋಬರ್ 2023 ಅಂತ ಬೈ ಮಿಸ್ಟೇಕ್ ಆಗಿ ಪ್ರಿಂಟ್ ಆಗಿಬಿಟ್ಟಿತ್ತು. ಅಷ್ಟೇ ಅಲ್ಲ, ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಹೊಸದಾಗಿ ಏನು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಲ್ಲ, ಈ ವರ್ಷ ರಿಲೀಸ್ ಮಾಡಿರುವಂಥ ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ ಏನು ಜನರಲ್ ಇನ್ಸ್ಟ್ರಕ್ಷನ್ ಇತ್ತು ಅದಿಲ್ಲ. ಇದು ಯಾವುದೋ ಓಲ್ಡ್ ಪ್ಯಾಟರ್ನೇ ಫಾಲೋ ಮಾಡಿರೋ ಥರ ನನಗೆ ಅನಿಸ್ತು. ದಿಸ್ ಈಸ್ ಮೈ ಪರ್ಸ್ನಲ್ ಒಪಿನಿಯನ್. ಬಿಕಾಸ್ ಹೊಸದಾಗಿ ಬಂದಂಥ ಇನ್ಸ್ಟ್ರಕ್ಷನ್ಗಳು ಇಲ್ಲಿ ಯಾವುದು ಕಾಣ್ತಾ ಇಲ್ಲ. ಹೊಸ ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ ನಿಮಗೆ ಪಾರ್ಟ್ ಇ ಕೂಡ ಬರಬೇಕಾಗಿತ್ತಲ್ಲ. ಬಟ್ ಇಲ್ಲಿ ನೋಡಿ, ನೀವು ನಿಮಗೆ ಬರೀ 4 ಪಾರ್ಟ್ಸ್ ಕಾಣಿಸುತ್ತೆ, ABCD. ಇದೆಲ್ಲ ಏನಿದೆ ಓಲ್ಡ್ ಪ್ಯಾಟರ್ನ ಇವರು ಫಾಲೋ ಮಾಡಿಕೊಂಡು ಓಲ್ಡ್ ಯಾವುದೋ ಒಂದು ಕ್ವಶನ್ ಪೇಪರ್ನ ಇವರು ಸೇಮ್ ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾವುದೋ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದ್ದಿದ್ದರಿಂದ ಅದನ್ನೇ ತೊಗೊಂಡೆಲ್ಲೋ ರಿಲೀಸ್ ಮಾಡಿದ್ದಾರೆ ಅಂತ ಪರ್ಸ್ನಲಿ ನನಗನ್ನಿಸ್ತಾ ಇರೋದು. ಮೇ ಬಿ ಟ್ರೂ, ಮೇ ನಾಟ್ ಬಿ ಟ್ರೂ. ಬಿಕಾಸ್ ಇಲ್ಲಿ ಕಾಣಿಸ್ತಾ ಇರೋವಂಥ ಪಿಕ್ಚರ್ ನಾನು ಹೇಳ್ತಾ ಇರೋದು. ಪಾರ್ಟ್ ಎ ಕನ್ಸಿಸ್ಟ್ ಆಫ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಮೇನ್ ಅಂತ ಕೊಟ್ಟಿದ್ದಾರೆ. 2 ಮೇನ್ಗಳಿದೆ ಪಾರ್ಟ್ ಎಲ್ಲಿ. ಹಾಗೆ ಪಾರ್ಟ್ ಬಿ ಯಲ್ಲೂ ಕೂಡ 2 ಪಾರ್ಟ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೆಕ್ಷನ್ 5th ಆ್ಯಂಡ್ 6th ಇದೆಲ್ಲ ಸೇಮ್, ಇಲ್ಲೇನು ಚೇಂಜಸ್ ಇಲ್ಲ, ಆ್ಯಸ್ ಇಟ್ ಈಸ್ ಇನ್ಸ್ಟ್ರಕ್ಷನ್ಸ್ ಇದೆ. ಬಟ್ ನನಗಿಲ್ಲಿ ಚೇಂಜಸ್ ಏನು ಕಾಣಿಸಿದೆ ಅಂದರೆ ಹೊಸ ಪ್ಯಾಟರ್ನಲ್ಲಿ ಅಥವಾ ಹೊಸ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದ್ದಂಥ ಇನ್ಸ್ಟ್ರಕ್ಷನ್ಗಳು ಇಲ್ಲಿ ಕಾಣ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಏನಿದೆ, ಪಾರ್ಟ್ ಎ ಏನಿದೆ ಅದು ಫಸ್ಟ್ ಪೇಪರಲ್ಲೇ ಅಂದರೆ ಫಸ್ಟ್ ಪೇಜಲ್ಲೇ ಅಟೆಂಡ್ ಮಾಡಬೇಕು ಅಂತ ಇತ್ತು, ಅದಿಲ್ಲ, ಅದು ಮಿಸ್ಸಿಂಗ್ ಆಗಿದೆ. ಮತ್ತು ಪಾರ್ಟ್ ಇ ಇನ್ಕ್ಲೂಡ್ ಮಾಡಿದ್ದಾರೆ, ಅದು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ದಿಸ್ ಮೈಟ್ ಬಿ ಸಮ್ ಓಲ್ಡ್ ಇಯರ್ ಕ್ವಶನ್ ಪೇಪರ್ ಅಂತ ನನಗನ್ಸುತ್ತೆ. ಬನ್ನಿ ಕ್ವಿಕ್ಕಾಗಿ ಇಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಓವರಾಲ್ ಕ್ವಶನ್ ಪೇಪರ್ ಬಗ್ಗೆ ಫಸ್ಟ್ ಹೇಳೋದಾದರೆ, ಕಂಪ್ಲೀಟ್ ಪೇಪರ್ನ ನಾವು ನೋಡಿದಾಗ ತುಂಬಾ ಈಸಿ ಪೇಪರ್ ಅಂತ ಅನ್ನಿಸ್ತು. ಎಲ್ಲೂ ಕೂಡ ಹೈ ಲೆವೆಲ್ ಥಿಂಕಿಂಗ್ ಅಷ್ಟೇನು ಕ್ವಶನ್ಸ್ ಯಾವುದೂ ಕೇಳೇ ಇಲ್ಲ. ಸ್ಪೆಷಲಿ ಪಾರ್ಟ್ ಡಿಯಲ್ಲಿ ನಾನು ಸೆಕೆಂಡ್ ಪಾರ್ಟ್ ಏನಿದೆ 6th ಮೇನ್, ಅಲ್ಲಿ ನಾನು ಹಾಟ್ಸ್ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅಲ್ಲಿ ಯಾವುದೇ ರೀತಿ ಹೈಯರ್ ಲೆವೆಲ್ ಥಿಂಕಿಂಗ್ ಇಲ್ಲಿ ಯಾವುದಿಲ್ಲ, ಡೈರೆಕ್ಟ್ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಹಾಗೆ MCQಗಳು ಕೂಡ ತುಂಬಾ ಈಸಿಯಾಗಿದೆ. ಎಲ್ಲನೂ ಡೈರೆಕ್ಟ್ ಆನ್ಸರ್ಸ್ ಇದೆ ಮತ್ತು ಈಸಿಯಾಗಿದೆ. ಸೊ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ನೀವು ಈಸಿಯಾಗಿ ಆನ್ಸರ್ನ ಗೆಸ್ ಮಾಡ್ಬೋದು. ಸೊ ಬನ್ನಿ ಹಾಗಿದ್ರೆ ಕ್ವಿಕ್ಕಾಗಿ ಕ್ವಶನ್ ಪೇಪರ್ನ ನೋಡ್ತಾ ಹೋಗೋಣ. ಫಸ್ಟ್ MCQನ ನೋಡಿಬಿಡೋಣ. ಫಸ್ಟ್ ಕ್ವಶನ್ ಏನಿದೆ, ವಿಚ್ ಅಮಾಂಗ್ ದೀಸ್ ಈಸ್ ನಾಟ್ ಅ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್. ಫರ್ಟಿಲೈಸೇಷನ್ ಅಂದರೆ ಗೊತ್ತಲ್ಲ, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಸೊ ಅದು ಫರ್ಟಿಲೈಸೇಷನ್ ಆಗುತ್ತೆ. ಅದಾದಮೇಲೆ ಏನೇನೆಲ್ಲ ಚೇಂಜಸ್ ಆಗುತ್ತಲ್ಲ ಪ್ಲಾಂಟಲ್ಲಿ, ಅದೆಲ್ಲ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂಡರಲ್ಲಿ ಬರುತ್ತೆ. ಸೊ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ ಏನಿದೆ, ಎ ಅಲ್ಲಿ ಗೆಮೆಟೋಜೆನೆಸಿಸ್ ಕೊಟ್ಟಿದ್ದಾರೆ, ಬಿ ಎಂಬ್ರಿಯೋಜೆನೆಸಿಸ್, ನೆಕ್ಸ್ಟ್ ಸಿ ಫ್ರೂಟ್ ಫಾರ್ಮೇಷನ್, ಡಿ ಇಸ್ ಸೀಡ್ ಫಾರ್ಮೇಷನ್. ಯಾವಾಗ ಎಂಬ್ರಿಯೋ ಫಾರ್ಮ್ ಆಗೋದು, ಫರ್ಟಿಲೈಸೇಷನ್ ಆದಮೇಲೆ ಎಂಬ್ರಿಯೋ ಫಾರ್ಮ್ ಆಗೋಕ್ಕೆ ಸಾಧ್ಯ ಅಲ್ವಾ. ಬಿಫೋರ್ ಫರ್ಟಿಲೈಸೇಷನ್ ಎಂಬ್ರಿಯೋ ಫಾರ್ಮ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಬಿ ಆನ್ಸರ್ ಕರೆಕ್ಟ್ ಅಲ್ಲ. ಫ್ರೂಟ್ ಕೂಡ ಫಾರ್ಮೇಷನ್ ಆಗಲ್ಲ, ಫರ್ಟಿಲೈಸೇಷನ್ ಆಗುತ್ತೆ, ಸೀಡ್ ಕೂಡ ಫಾರ್ಮೇಷನ್ ಆಗಲ್ಲ. ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್? ಗೆಮೆಟೋಜೆನೆಸಿಸ್. ಇಷ್ಟು ಈಸಿ ಇದಲ್ಲ. ಸೊ ಈಸಿಯಾಗಿ ಆನ್ಸರ್ನ ಗೆಸ್ ಮಾಡ್ಬೋದು. ಆಪ್ಷನ್ ಎ ಇಸ್ ಗೆಮೆಟೋಜೆನೆಸಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಸೆಕೆಂಡ್ ಕ್ವಶನ್, ಪರ್ಸಿಸ್ಟೆಂಟ್ ನ್ಯೂಸಿಲಸ್ ಇನ್ ದ ಸೀಡ್ ಈಸ್ ನೋನ್ ಆಸ್. ಈ ಪರ್ಸಿಸ್ಟೆಂಟ್ ನ್ಯೂಸಿಲಸ್ನ ಏನು ಹೇಳ್ತೀವಿ, ಡೈರೆಕ್ಟ್ ಕ್ವಶನ್ ಇದು ಕೂಡ ಪೆರಿಸ್ಪರ್ಮ್ ಅಂತ ಹೇಳ್ತೀವಿ. ಬೇರೆ ಆಪ್ಷನ್ಸು ಕೊಟ್ಟಿದ್ದಾರೆ, ಚಲಾಜಾ, ಹೈಲಮ್ ಮತ್ತು ಟೆಗ್ಮನ್ ಅಂತ. ಬಟ್ ಕರೆಕ್ಟ್ ಆನ್ಸರ್ ಗೊತ್ತಿರೋರಿಗೆ, ಡೆಫಿನೇಷನ್ ಗೊತ್ತಿರೋರಿಗೆ ಪೆರಿಸ್ಪರ್ಮ್ ಅಂದರೆ ಏನು, ಇಟ್ ಈಸ್ ಅ ಪರ್ಸಿಸ್ಟೆಂಟ್ ನ್ಯೂಸಿಲಸ್. ಸೊ ಇದು ಕೂಡ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಕ್ವಶನ್, ಸೆಲೆಕ್ಟ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಇಲ್ಲಿ ಮೆನ್ಸ್ಟ್ರಲ್ ಸೈಕಲ್ದು ಕರೆಕ್ಟ್ ಸೀಕ್ವೆನ್ಸ್ ಏನು ಅಂತ ಕೇಳಿದ್ದಾರೆ. ಮೆನ್ಸ್ಟ್ರಲ್ ಸೈಕಲ್ ಫಸ್ಟ್ 5 days ಏನಾಗುತ್ತೆ, ಮೆನ್ಸ್ಟ್ರಲ್ ಫ್ಲೋ ಆಗುತ್ತೆ. ಸೊ ಅದನ್ನು ನಾವೇನು ಹೇಳ್ತೀವಿ, ಮೆನ್ಸ್ಟ್ರುರೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ಮೆನ್ಸ್ಟ್ರಲ್ ಫ್ಲೋ ಆದಮೇಲೆ ಹೊಸದಾಗಿ ಇನ್ನೊಂದು ಫಾಲಿಕ್ಯುಲರ್ ಸೆಲ್ಸ್ ಎಲ್ಲ ಫಾರ್ಮ್ ಆಗಿ ಅದರೊಳಗಡೆ ಓವಾ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಫೇಸ್ ಇಸ್ ಫಾಲಿಕ್ಯುಲರ್ ಫೇಸ್. ಫಾಲಿಕ್ಯುಲರ್ ಫೇಸ್ ಆದಮೇಲೆ ಅದಕ್ಕೆ ಫರ್ಟಿಲೈಸೇಷನ್ ಆಗಿಲ್ಲ ಅಂದರೆ, ಫರ್ಟಿಲೈಸೇಷನ್ ಆಗಿಲ್ಲ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಇಮಿಡಿಯೇಟ್ ಆಗಿ
ರಿಲೀಸ್ ಆದಂಥ ಓವಾ ಹೊರಗೋಗುತ್ತೆ. ಬಟ್ ಈ ಉಳ್ಕೊಂಡಿರುವಂಥ ಗ್ರಾಫಿಯನ್ ಫಾಲಿಕಲ್ ಏನಾಗುತ್ತೆ, ಲುಟಿಯಮ್ ಆಗುತ್ತೆ, ಕಾರ್ಪಸ್ ಲುಟಿಯಮ್, ಅದನ್ನು ಲುಟಿಯಲ್ ಫೇಸ್ ಅಂತ ಹೇಳ್ತೀವಿ. ಸೊ ಆ ಕಾರ್ಪಸ್ ಲುಟಿಯಮ್ ಆದಮೇಲೆ ನೆಕ್ಸ್ಟ್ ಸೈಕಲ್ ಸ್ಟಾರ್ಟ್ ಆಗುತ್ತೆ, ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಸೊ ಕರೆಕ್ಟ್ ಸೀಕ್ವೆನ್ಸಸ್ ಆಪ್ಷನ್ ಬಿ, ಮೆನ್ಸ್ಟ್ರುಯೇಷನ್, ಫಾಲಿಕ್ಯುಲರ್, ಲ್ಯೂಟಿಯಲ್ ಆ್ಯಂಡ್ ನೆಕ್ಸ್ಟ್ ಸೈಕಲ್. ಸೊ ಇಷ್ಟು ಏನಿದೆ, ಬೇರೆದೆಲ್ಲ ಕೊಟ್ಟಿದ್ದಾರೆ ಆಪ್ಷನ್ಸ್, ಅದರಲ್ಲಿ ಉಲ್ಟಾ ಆಚೆ ಈಚೆ ಮಾಡಿ ಹಾಕಿದ್ದಾರೆ. ಸೊ ಈಸಿಯಾಗಿ ನಿಮಗೆ ಇದು ಏನಾದರೂ ಕಂಪ್ಲೀಟಾಗಿ ನೀವು ಕಲ್ತಿದ್ರೆ, ಮೆನ್ಸ್ಟ್ರುಯಲ್ ಸೈಕಲ್ ಹೇಗೆ ಏನು ಅಂತ ಕಲ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್, ಚೂಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅಕ್ಕ ಇನ್ ಹ್ಯೂಮನ್ ರಿಪ್ರೊಡಕ್ಷನ್. ಹ್ಯೂಮನ್ ರಿಪ್ರೊಡಕ್ಷನ್ ಆಗುವಾಗ ಒಂದು ಕರೆಕ್ಟ್ ಸೀಕ್ವೆನ್ಸ್ ಏನು ಅಂತ ಕೇಳಿದ್ದಾರೆ. ಇದನ್ನು ನಾನು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಟೀಚ್ ಮಾಡುವಾಗ ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಈ ಕಾನ್ಸೆಪ್ಟನ್ನ ಕೊಟ್ಟಿದ್ದೀನಿ. ಬಿಗಿನಿಂಗಲ್ಲಿ ಫಸ್ಟ್ ಏನಿದೆ, ಫಸ್ಟ್ ಪಾರ್ಟ್ ಇದೆಯಲ್ಲ, ಆ ಪಾರ್ಟಲ್ಲೇ ನಿಮಗೆ ಕಂಪ್ಲೀಟಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ಬೇಸಿಸ್ ಮೇಲೆ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಸೊ ಸೀಕ್ವೆನ್ಸ್ ಇನ್ಕ್ಲೂಡ್ಸ್ ವಾಟ್ ಆಲ್ ದ ಇವೆಂಟ್ಸ್, ಗೆಮೆಟೋಜೆನೆಸಿಸ್, ಅದಾದಮೇಲೆ ಗೆಮೆಟೋಜೆನೆಸಿಸ್ ನಥಿಂಗ್ ಬಟ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್. ಎರಡೂ ಕಡೆ ಮೇಲಲ್ಲಿ ಫಿಮೇಲಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕು. ಅದಾದಮೇಲೆ ಇನ್ಸೆಮಿನೇಷನ್ ಆಗಬೇಕು. ಇನ್ಸೆಮಿನೇಷನ್ ಇಸ್ ನಥಿಂಗ್ ಬಟ್ ಮೇಲ್ ಗ್ಯಾಮೆಟ್ ಫೀಮೇಲ್ ಬಾಡಿಗೆ ಇನ್ಸೆಮಿನೇಟ್ ಆಗುವಂಥ ಪ್ರೋಸೆಸ್, ಅಂದರೆ ಅಲ್ಲಿ ಹೋಗಿ ಸೇರುವಂಥ ಪ್ರೋಸೆಸ್ನ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಅದಾದಮೇಲೆ ಫರ್ಟಿಲೈಸೇಷನ್ ಆಗುತ್ತೆ. ಮೇಲ್ ಬಾಡಿಯಿಂದ ಫೀಮೇಲ್ ಬಾಡಿಗೆ ಸ್ಪರ್ಮ್ ರೀಚ್ ಆದ ಮೇಲೆ ಫರ್ಟಿಲೈಸೇಷನ್ ಪ್ರೋಸೆಸ್ ಆಗುತ್ತೆ. ಫರ್ಟಿಲೈಸೇಷನ್ ಸಕ್ಸಸ್ಫುಲ್ ಆಗಿ ಆದರೆ ನೆಕ್ಸ್ಟ್ ಇಂಪ್ಲಾಂಟೇಷನ್ ಆಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್. ಸೊ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಫಾರ್ ದಿಸ್. ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿರೋದ್ರಲ್ಲಿ ಈ ಸೀಕ್ವೆನ್ಸ್ ಆಚೆ ಈಚೆ ಆಗಿದೆ. ಸೊ ಈ ಕರೆಕ್ಟ್ ಸೀಕ್ವೆನ್ಸ್ ನಿಮಗೆ ಗೊತ್ತಿದ್ದರೆ ಈಸಿಯಾಗಿ ಇದನ್ನು ಕೂಡ ಆನ್ಸರ್ ಮಾಡ್ಬೋದು. ಸೊ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರೋವಂಥ ಕ್ವಶನ್ ಪೇಪರ್ದು ಆನ್ಸರ್ ಕೀ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ PDF ಫಾರ್ಮಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ನೀವು ಅದನ್ನು ಕೂಡ ಚೆಕ್ ಮಾಡ್ಕೊಂಡು ಡೈರೆಕ್ಟಾಗಿ ಆನ್ಸರ್ಸ್ನ ನೀವು ಬರೆದಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತೆ ಮೇನ್ ಎಕ್ಸಾಮ್ಗೂ ಕೂಡ. ನೀವಿನ್ನೂ ನನ್ನ ಟೆಲಿಗ್ರಾಮ್ ಗ್ರೂಪ್ನ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಬಿಕಾಸ್ ನಾನು ಅಲ್ಲಿ PU ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಅದು ನಿಮ್ಮ ಬೋರ್ಡ್ ಎಕ್ಸಾಮಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ವಿಡಿಯೋಸ್ ಅಥವಾ ನೋಟಿಫಿಕೇಷನ್ ಏನೇ ಇದ್ರೂ ಕೂಡ ನಾನು ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ಅದು ಕೂಡ ಹೆಲ್ಪ್ ಆಗೋದ್ರಿಂದ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅದರ ಯೂಸ್ನ ನೀವು ಪಡ್ಕೊಳ್ಬೋದು. ಸೊ ಬನ್ನಿ ಹಾಗಿದ್ರೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆರ್ ಕರೆಕ್ಟ್. ನೋಡಿ, ಇಲ್ಲಿ ಫಸ್ಟ್ 4 ನಾವೇನು ನೋಡಿದ್ವಿ, ಈಸಿಯಾಗಿ ಆನ್ಸರ್ನ ನೀವು ಗೆಸ್ ಮಾಡ್ಬೋದಿತ್ತು, ಅಥವಾ ಈಸಿಯಾಗಿ ಆನ್ಸರ್ನ ನೀವು ಗೊತ್ತಿದ್ರೆ ಕಾನ್ಸೆಪ್ಟ್ ಕಂಪ್ಲೀಟಾಗಿ ಇದೇ ಆನ್ಸರ್ ಅಂತ ಹೇಳುವಂಥ ಕ್ವಶನ್ಸೇ ಇದ್ದಿದ್ದು ಫಸ್ಟ್ 4. 5th ಒನ್ ಕೂಡ ಹಾಗೇ ಇದೆ, ಬಟ್ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗಿಬಿಟ್ಟು ಈಗ ನೋಡಿದ್ರೆ ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಅನ್ನೋ ಥರ ಫೀಲ್ ಕೊಡೋ ಥರನೇ ಇದೆ ಸ್ಟೇಟ್ಮೆಂಟ್. ಬಟ್ ಅಲ್ಲಿ ಒಂದು ಮಿಸ್ಟೇಕ್ ಮಾಡಿದರೆ ಅದನ್ನು ನೀವು ಐಡೆಂಟಿಫೈ ಮಾಡಿ ಏನು ಮಿಸ್ಟೇಕ್ ಅಂತ ಗೊತ್ತಾದರೆ ಮಾತ್ರ ಇಲ್ಲಿ ಕರೆಕ್ಟ್ ಆಪ್ಷನ್ನ ನೀವು ಚೂಸ್ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಏನು ಮಾಡ್ತೀರಾ, ಮಿಸ್ ಆಗಿ ಲಾಸ್ಟ್ ಆಪ್ಷನ್ ಇದೆ ಆಲ್ 4 ಸ್ಟೇಟ್ಮೆಂಟ್ಸ್ ಆ ಕರೆಕ್ಟ್ ಅನ್ನೋದನ್ನು ನೀವು ಚೂಸ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ 2 ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ. ವಾಟ್ ಇಸ್ ದ್ಯಾಟ್? ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಮಯೋಮೆಟ್ರಿಯಮ್ ಅಂಡರ್ಗೋಸ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಅಟ್ ದ ಟೈಮ್ ಆಫ್ ಡೆಲಿವರಿ ಆಫ್ ಬೇಬಿ. ಹೌದಲ್ವಾ? ಡೆಲಿವರಿ ಟೈಮಲ್ಲಿ ಮಯೋಮೆಟ್ರಿಯಮ್ ಏನಿದೆ ಅದು ಕಾಂಟ್ರಾಕ್ಟ್ ಆಗುತ್ತೆ. ಮೆನ್ಸ್ಟ್ರುಯಲ್ ಸೈಕಲ್ ಆಗ್ತಾ ಇರುತ್ತಲ್ವಾ, ಪೀರಿಯಡ್ಸ್ ಅಂತ ಏನು ಹೇಳ್ತೀರಾ, ಆ ಟೈಮಲ್ಲಿ ಆಗುವಂಥ ಕಾಂಟ್ರಾಕ್ಷನ್ ಎಂಡೋಮೆಟ್ರಿಯಮ್ ಕಾಂಟ್ರಾಕ್ಷನ್. ಓಕೆ, ಇನ್ಸೈಡ್ ವಾಲ್ ಆರ್ ಇನ್ನರ್ ವಾಲ್. ಓಕೆ, ಇದು ಮಯೋಮೆಟ್ರಿಯಮ್ ಯಾವಾಗ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ, ಡ್ಯೂರಿಂಗ್ ದ ಟೈಮ್ ಆಫ್ ಡೆಲಿವರಿ. ಸೊ ಇದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಓವರ್ ಇಸ್ ದ ಸೆಕೆಂಡರಿ ಫೀಮೇಲ್ ಸೆಕ್ಸ್ ಆರ್ಗನ್ ವಿಚ್ ಪ್ರೊಡ್ಯೂಸ್ ಫೀಮೇಲ್ ಗ್ಯಾಮೆಟ್ ಆ್ಯಂಡ್ ಸ್ಟಿರಾಯ್ಡ್ ಹಾರ್ಮೋನ್. ನೋಡಿದ ತಕ್ಷಣ ಹೌದಲ್ವಾ, ಇಟ್ ಪ್ರೊಡ್ಯೂಸಸ್ ಫೀಮೇಲ್ ಗ್ಯಾಮೆಟ್ ಕರೆಕ್ಟ್, ಸ್ಟಿರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ, ಹೌದು ಕರೆಕ್ಟ್ ಅಂತ ಅನ್ಕೊಂಡ್ಬಿಡ್ತೀರಾ. ಬಟ್ ಕರೆಕ್ಟಾಗಿ ನೀವು ಅನಲೈಸ್ ಮಾಡಿದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಓವರ್ ಇಸ್ ಅ ಸೆಕೆಂಡ್ರಿ ಫೀಮೇಲ್ ಸೆಕ್ಸ್ ಆರ್ಗನ್ ಅಂತ ಕೊಟ್ಟಿದ್ದಾರೆ. ನೋ, ಇಟ್ ಈಸ್ ನಾಟ್ ಅ ಸೆಕೆಂಡ್ರಿ ಫೀಮೇಲ್ ಸೆಕ್ಸ್ ಆರ್ಗನ್, ಇಟ್ ಈಸ್ ಅ ಪ್ರೈಮರಿ ಫೀಮೇಲ್ ಸೆಕ್ಸ್ ಆರ್ಗನ್. ಸೊ ಅಲ್ಲಿ ಸೆಕೆಂಡ್ ಏನಿದೆ ಸ್ಟೇಟ್ಮೆಂಟ್ ಅದು ರಾಂಗ್ ಆಯಿತು. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, ಇನ್ಫೆಂಡಬ್ಲಮ್ ಪೋಸಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ವಿಚ್ ಹೆಲ್ಪ್ ಇನ್ ಕಲೆಕ್ಷನ್ ಆಫ್ ಓವಮ್ ಆಫ್ಟರ್ ದ ರಿಲೀಸ್ ಆಫ್ ಸೆಕೆಂಡ್ರಿ ಓಸೈಟ್. ಸೊ ಈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಏನು ಬರುತ್ತೆ ಇನ್ಫೆಂಡಬ್ಲಮಿಂದ, ಅದು ಓವನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಮಾಡ್ತಾ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟ್, ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಈಗ ಲಾಸ್ಟ್ ನೋಡೋಣ. ದ ಫಂಕ್ಷನಲ್ ಮ್ಯಾಮರಿ ಗ್ಲ್ಯಾಂಡ್ ಆಫ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಂಕ್ಷನಲ್ ಮ್ಯಾಮರಿ ಗ್ಲ್ಯಾಂಡ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಲ್ ದ ಮ್ಯಾಮಲ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇದನ್ನು ನೋಡಿದ ತಕ್ಷಣ ಯಾರಿಗಾದರೂ ಅನಿಸುತ್ತೆ ಕರೆಕ್ಟ್ ಅಲ್ವಾ, ಮ್ಯಾಮರಿ ಗ್ಲ್ಯಾಂಡ್ ಎಲ್ಲ ಮ್ಯಾಮಲ್ಸಲ್ಲೂ ಇರುತ್ತೆ ಅಂತ ನಾವು ಕೂಡ ಕನ್ಫ್ಯೂಸ್ ಆಗ್ತೀವಿ. ಸೊ ನೋಡಿದ ತಕ್ಷಣ ಇದು ಅನಿಸೋದೇ ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದೆ, ಬಟ್ ಒಂದೇ ಒಂದು ಸೆಕೆಂಡ್ ಒನ್ ರಾಂಗ್ ಇರ್ಬೋದು ಅಂತಂದರೆ ಅಲ್ಲಿ ಆಪ್ಷನ್ಸ್ ಇಲ್ಲ. ಆಪ್ಷನ್ಸಲ್ಲಿ ನಿಮಗೆ ಫಸ್ಟ್, ಥರ್ಡ್, ಫಿಫ್ತ್ 3 ಕರೆಕ್ಟ್ ಅಂತ ಆಪ್ಷನ್ಸ್ ಎಲ್ಲೂ ಇಲ್ಲ. ಸೊ ಆಪ್ಷನ್ ಶುಡ್ ಬಿ ಎ, ದಟ್ ಈಸ್ ಫಸ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ದ ಥರ್ಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ವೈ ಫೋರ್ತ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್? ಯಾಕೆ ಅಂತಂದರೆ ಮ್ಯಾಮರಿ ಗ್ಲ್ಯಾಂಡ್ ಫೀಮೇಲ್ ಮ್ಯಾಮಲ್ಸಲ್ಲಿ ಮಾತ್ರ ಇರುತ್ತೆ. ಮೇಲ್ ಮ್ಯಾಮಲ್ಸ್ ಅಂದಾಗ ಮೇಲ್ ಫೀಮೇಲ್ ಎರಡೂ ಇರುತ್ತಲ್ವಾ, ಇಲ್ಲಿ ಸ್ಪೆಸಿಫೈ ಮಾಡಿಲ್ಲ.
ಆಲ್ ದ ಮ್ಯಾಮಲ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಆಲ್ ದ ಮ್ಯಾಮಲ್ಸ್ ವಿಲ್ ನಾಟ್ ಪೊಸೆಸ್ ದ ಮ್ಯಾಮರಿ ಗ್ಲ್ಯಾಂಡ್. ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಓನ್ಲಿ ಫೀಮೇಲ್ ಮ್ಯಾಮಲ್ಸ್ ವಿಲ್ ಹ್ಯಾವ್ ದ ಮ್ಯಾಮರಿ ಗ್ಲ್ಯಾಂಡ್. ಸೊ ಇಟ್ ಈಸ್ ಅಗೇನ್ ಫೋರ್ತ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಹಾಗಾಗಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಇಸ್ ಸ್ಟೇಟ್ಮೆಂಟ್ 1 and 3 ಆರ್ ಕರೆಕ್ಟ್. ನೆಕ್ಸ್ಟ್ 6th one, 4 types of blood groups are possible in human. It is possible because of ಈ 4 type of blood group ನೀವು ಕಲ್ತಿದ್ದೀರಲ್ವಾ, AB and O. ಸೊ ಈ 4 ಬ್ಲಡ್ ಗ್ರೂಪ್ ಯಾವುದಕ್ಕೆ ಯೂಶಲಿ ನೀವು ಎಕ್ಸಾಂಪಲ್ ಆಗಿ ಬರೀತೀರಾ ಹೇಳಿ? ABO ಬ್ಲಡ್ ಗ್ರೂಪ್ ಯಾವುದಕ್ಕೆ ಎಕ್ಸಾಂಪಲ್? ಮಲ್ಟಿಪಲ್ ಅಲ್ಗೆ ಎಕ್ಸಾಂಪಲ್. ಸೊ ಡೈರೆಕ್ಟ್ ಆನ್ಸರ್ ಮಲ್ಟಿಪಲ್ ಅಲ್ ಇಸ್ ದ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ 7th ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಕಾಲಮ್ 1 ವಿತ್ ಕಾಲಮ್ 2. 2 ಕಾಲಮ್ನ ಕೊಟ್ಟಿದ್ದಾರೆ ಇಲ್ಲಿ, ಕಾಲಮ್ 1 ಆ್ಯಂಡ್ ಕಾಲಮ್ 2 ಅಂತ ಕೊಟ್ಟಿದ್ದಾರೆ. ಸೊ ಕಾಲಮ್ 1 ಏನು ಹೇಳ್ತಾ ಇದೆ? ಕಾಲಮ್ 1ನಲ್ಲಿ ನಿಮಗೆ ಎಲ್ಲ ಮೆಥಡ್ ಆಫ್ ಬ್ಯಾರಿಯರ್ಸ್ ಏನಿದೆ ಅಥವಾ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ಸ್ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಸರ್ಜಿಕಲ್ ಮೆಥಡ್, ಬ್ಯಾರಿಯರ್ ಮೆಥಡ್, ನ್ಯಾಚುರಲ್ ಮೆಥಡ್, ಓರಲ್ ಮೆಥಡ್ ಕೊಟ್ಟಿದ್ದಾರೆ. ಕಾಲಮ್ 2 ಅಲ್ಲಿ ಅದರದ್ದು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದಾರೆ. ಸೊ ಸರ್ಜಿಕಲ್ ಮೆಥಡ್ ಡೆಫಿನೆಟ್ಲಿ ಏನು ಆನ್ಸರ್ ಆಗುತ್ತೆ? ಸರ್ಜಿಕಲ್ ಮೆಥಡ್ ಯಾವುದಾಗುತ್ತೆ? ಟ್ಯುಬೆಕ್ಟಮಿ ಅಲ್ವಾ? ಸೊ ಸರ್ಜಿಕಲ್ ಮೆಥಡ್ ಟ್ಯುಬೆಕ್ಟಮಿ, ಬ್ಯಾರಿಯರ್ ಮೆಥಡ್ ಕಾಂಡಮ್, ನ್ಯಾಚುರಲ್ ಮೆಥಡ್ ಲ್ಯಾಕ್ಟೇಷನ್ ಅಮ್ಯುನೇರಿಯಾ, ಓರಲ್ ಮೆಥಡ್ ಪಿಲ್ಸ್. ಸೊ ಆ ಥರ 4 ಈಗ ನಾನು ಆನ್ಸರ್ ಹೇಳ್ತಾ ಇಲ್ಲ, ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರೋದು ಯಾವುದು? ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ 7th ಕ್ವಶನ್. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಆಪ್ಷನ್ ಇನ್ಕ್ಲೂಡಿಂಗ್ ಆಲ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರುವಂಥ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿ ಅಂತ ಇಲ್ಲಿ ಹೇಳಿದ್ದಾರೆ. ವಿಚ್ ಇನ್ಕ್ಲೂಡ್ಸ್ ಆಲ್ ದ ಸೆಕ್ಷುಲಿ ಎಲ್ಲನೂ ಕೂಡ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸೇ ಆಗಿರಬೇಕು. ಬೇರೆ ಯಾವ್ದಾದ್ರು ಇನ್ಕ್ಲೂಡ್ ಆಗಿದ್ರೆ ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಇಲ್ಲ ಫಸ್ಟ್ ಆಪ್ಷನಲ್ಲಿ ಗೊನೇರಿಯಾ ಇಟ್ಸ್ ಅ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಬಟ್ ಮಲೇರಿಯಾ ಇಸ್ ನಾಟ್ ಅಬೌಟ್ ದ ಸೆಕ್ಷುಲಿ ಟ್ರಾನ್ಸ್ಮಿಷನ್. ಇದು ಯಾವುದರಿಂದ ಆಗಿದೆ? ವೆಕ್ಟರಿಂದ, ಮಸ್ಕಿಟೋಯಿಂದ ಅಲ್ವಾ? ಸೊ ಫಸ್ಟ್ ಒನ್ನಲ್ಲಿ ನಿಮಗೆ ಮಲೇರಿಯಾ ಇರೋದ್ರಿಂದ ದಟ್ ಈಸ್ ನಾಟ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಆಪ್ಷನ್ ಬಿಗೆ ಬಂದರೆ ಏಡ್ಸ್ ಒಂದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಓಕೆ ಕರೆಕ್ಟ್. ಮಲೇರಿಯಾ ಅಗೇನ್ ಇಟ್ ಇಸ್ ದರ್, ಸೊ ಇಟ್ ಇಸ್ ನಾಟ್ ಕರೆಕ್ಟ್. ಸೊ ಆಪ್ಷನ್ ಬಿನೂ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆಪ್ಷನ್ ಸಿಗೆ ಬಂದರೆ ಕ್ಯಾನ್ಸರ್ ಇದೆ, ಅಲ್ಲಿ ಕ್ಯಾನ್ಸರ್ ಕೂಡ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಅಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಯಾವುದನ್ನ ಆನ್ಸರ್ ಆಗಿ ಕನ್ಸಿಡರ್ ಮಾಡ್ಬೋದು? ಆಪ್ಷನ್ ಡಿ, ಗೊನೇರಿಯಾ, ಸಿಫಿಲಿಸ್, ಜೆನೈಟಲ್ ಹರ್ಪಿಸ್ ಇದೆಲ್ಲ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಓಕೆ. ನೆಕ್ಸ್ಟ್ 9th ಕ್ವಶನ್, ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಷನ್ ಆಫ್ ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ವಾಸ್ ಡನ್ ಬೈ. ಯಾರು ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಷನ್ ಮಾಡಿದ್ದು? ಅದನ್ನು ಮಾಡಿದ್ದು ಮಾರ್ಗನ್. ಜಸ್ಟ್ ನೀವು ಹಾಗೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಕೇಳಿದ್ರೆ ಸಿಟನ್ ಆ್ಯಂಡ್ ಬೆವೆರಿ ಆಗ್ತಾರೆ. ಬಟ್ ಇಲ್ಲಿ ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಷನ್ ಮಾಡಿದವ್ರು ಯಾರು ಅಂತ ಬಂದಾಗ ಮಾರ್ಗನ್ ಆಗ್ತಾರೆ. ಓಕೆ, TH ಮಾರ್ಗನ್ ಏನಿದ್ದಾರೆ ಅವರು ಡ್ರಾಸೋಫಿಲನ್ನು ಯೂಸ್ ಮಾಡಿಕೊಂಡು ಎಕ್ಸ್ಪೆರಿಮೆಂಟಲ್ಲಿ ಅದನ್ನೆಲ್ಲ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಅಥವಾ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಏನೇನು ಪಾಯಿಂಟ್ಸ್ ಹೇಳಿತ್ತು ಅದನ್ನು ಪ್ರೂವ್ ಮಾಡಿದ್ರಲ್ಲ, ಸೊ ಅದು ಮಾಡಿದ್ದು ಮಾರ್ಗನ್. ಸೊ ಹಿಯರ್ ಆಲ್ಸೋ ಇಟ್ ಇಸ್ ಡೈರೆಕ್ಟ್ ಆನ್ಸರ್ ಮಾರ್ಗನ್. ನೆಕ್ಸ್ಟ್ 10th ಕ್ವಶನ್, ಮ್ಯಾಚ್ ಕಾಲಮ್ 1 ಆ್ಯಂಡ್ ಕಾಲಮ್ 2 ವಿತ್ ಇಟ್ಸ್ ಕ್ರೋಮೋಸೋಮ್ ಕಾಂಪ್ಲಿಮೆಂಟ್. ಕಾಲಮ್ 1ನಲ್ಲಿ ಕೆಲವೊಂದು ಸಿಂಡ್ರೋಮ್ಗಳನ್ನ ಕೊಟ್ಟಿದ್ದಾರೆ, ಕಾಲಮ್ 2 ಅಲ್ಲಿ ಅದರದ್ದು ಕ್ರೋಮೋಸೋಮ್ ನಂಬರ್ನ ಕೊಟ್ಟಿದ್ದಾರೆ. ಸೊ ಡೌನ್ ಸಿಂಡ್ರೋಮ್ ನಿಮಗೆಲ್ಲ ಗೊತ್ತು, ಇಟ್ ಇಸ್ 21st ಟ್ರೈಸೋಮಿ. 21st ಕ್ರೋಮೋಸೋಮ್ ಕಮ್ಸ್ ಅಂಡ್ ಆಟೋಸೋಮ್. ಸೊ ಒಂದು ಎಕ್ಸ್ಟ್ರಾ ಆಟೋಸೋಮ್ ಬರೋದ್ರಿಂದ ನಾರ್ಮಲಿ ಹ್ಯೂಮನ್ ಬೀಯಿಂಗ್ಸಲ್ಲಿ 44 ಇರುತ್ತೆ ಆಟೋಸೋಮ್, ಇಲ್ಲಿ 45 ಬರಬೇಕು. ಸೊ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರೋಂಥ ಆಪ್ಷನ್ಗಳಲ್ಲಿ 45 ಆಟೋಸೋಮ್ ಡೈರೆಕ್ಟಾಗಿ ನೋಡಿ, ಡೈರೆಕ್ಟಾಗಿ ಎ ಎದುರುಗಡೆನೇ ನಿಮಗೆ ಆನ್ಸರ್ ಇದೆ, ದಟ್ ಈಸ್ ಪಿ. 45 ಆಟೋಸೋಮ್ XX or XY, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲೆನಿಫೆಲ್ಟರ್ ಸಿಂಡ್ರೋಮ್ ಇಸ್ 1 ಎಕ್ಸ್ಟ್ರಾ X ಕ್ರೋಮೋಸೋಮ್. ಸೊ ಆಪ್ಷನ್ ಇಸ್ ಬಿಗೆ R ಮ್ಯಾಚ್ ಆಗಬೇಕು, ಸಿಗೆ Q ಮ್ಯಾಚ್ ಆಗಬೇಕು. ಆ ಥರ ನಾನೀಗ ಹೇಳಿದ್ದಂಥ ಆಪ್ಷನ್ ಕಾಣಿಸ್ತಾ ಇರೋದು ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11th ಕ್ವಶನ್, ಇದನ್ನು ಅಟೆಂಡ್ ಮಾಡೋದಕ್ಕೆ ನಿಮಗೊಂದು ಬೇಸಿಕ್ ಚಗ್ ಆಫ್ ರೂಲ್ ಗೊತ್ತಿರಬೇಕು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಇಫ್ ಅ ಡಬಲ್ ಸ್ಟ್ಯಾಂಡರ್ಡ್ DNA ಹ್ಯಾಸ್ 20% ಆಫ್ ಸೈಟೋಸಿನ್ 20% ಇದೆಯಂತೆ. ಓಕೆ, ಸೈಟೋಸಿನ್ ಆಲ್ವೇಸ್ ಪೇರ್ಸ್ ವಿತ್ ಗ್ವಾನೋಸಿನ್ ಅಲ್ವಾ? ಎ ಆಲ್ವೇಸ್ ಪೇರ್ಸ್ ವಿತ್ ಥೈಮಿನ್. ಸೊ ಇದು ನಿಮಗೆ ಗೊತ್ತಿರಬೇಕು. ಪರ್ಸೆಂಟೇಜ್ ಆಫ್ ಅಡಿನೈನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ, 20% ಇದೆಯಂತೆ ಯಾವುದು? ಸೈಟೋಸಿನ್. 20% ಸೈಟೋಸಿನ್ ಇದ್ದರೆ ಚರ್ಗಾಫ್ ರೂಲ್ ಏನು ಹೇಳುತ್ತೆ? C ಈಸ್ ಆಲ್ವೇಸ್ ಈಕ್ವಲ್ ಟು G ಅಂತಂದರೆ ಇಲ್ಲಿ 20% ಇದ್ದರೆ ಸೈಟೋಸಿನಲ್ಲಿ 20 ಇದ್ದರೆ G ಕೂಡ 20ನೇ ಆಗಿರಬೇಕು. ಓಕೆ, ಸೊ 20 + 20 ಎಷ್ಟಾಯಿತು? 40% ಆಯಿತು. ಔಟ್ ಆಫ್ 100 ಈಗ ನಿಮಗೆ 40% ಹೊಟ್ಟೋದ್ರೆ ಇನ್ನು ಉಳಿದಿದ್ದು ಎಷ್ಟು ಪರ್ಸೆಂಟ್? 60% ಉಳಿತು. ಆ 60%ನ ಈಗ ಇವರಿಬ್ಬರಿಗೆ ಶೇರ್ ಮಾಡಬೇಕು. ಸೊ ಇದೆರಡಕ್ಕೆ ಎಷ್ಟಿರುತ್ತೆ? ಹಾಗಿದ್ರೆ 60% ಇರುತ್ತೆ.
ಇವ್ರು ಕೇಳ್ತಾ ಇರೋದೇನೋ ಅವ್ರಿಗೆ ಬೇಕಾಗಿರೋದು ಬರೀ ಅಡಿನೈನ್ ಮಾತ್ರ ಅಂತೆ. ಅಡಿನೈನ್ ಥೈಮಿನ್ ಎರಡನ್ನೂ ಕೇಳ್ತಾ ಇಲ್ಲ. ಎರಡನ್ನೂ ಕೇಳಿದರೆ 60% ಅಂತ ನೀವು ಚೂಸ್ ಮಾಡ್ಬೋದಿತ್ತು. ಕೇಳ್ತಾ ಇರೋದು ಅಡಿನೈನ್ನ ಮಾತ್ರ. ಸೊ ಎರಡರದ್ದು ಈಗ ಎರಡಕ್ಕೂ ಸೇರಿ 60 ಅಂದರೆ ಒಂದಕ್ಕೆ ಎಷ್ಟಾಗುತ್ತೆ, ಇದರದ್ದು ಹಾಫ್ ಅಲ್ವಾ. ಸೊ ಅಡಿನೈನ್ಗೆ ಎಷ್ಟಾಯಿತು, 30%. ಸೊ 30% ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಇದು ಈ ಸಿಂಪಲ್ ಆಗಿದೆ. ಇದು ಕೂಡ ತುಂಬ ಕ್ವಶನ್ ಪೇಪರ್ಸಲ್ಲಿ ಬಂದಿದೆ. ಸೊ ಇದನ್ನು ನೀವು ಸಾಲ್ವ್ ಮಾಡಿದರೆ ಹೇಗೆ ಅಂತ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಬಟ್ ಈ ಕ್ವಶನ್ಸ್ನ ಕೆಲವೊಂದು ಸ್ಟೂಡೆಂಟ್ಸ್ ಎಲ್ಲ ಮಿಸ್ಟೇಕ್ ಮಾಡಿಬಿಡ್ತಾರೆ, ಅರ್ಥ ಮಾಡ್ಕೊಳ್ದೆ, ಬೇಸಿಕ್ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ದೆ ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಇದರ ಹಿಂದೆ ಇರುವಂಥ ಲಾಜಿಕ್ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್. ನೆಕ್ಸ್ಟ್ 12th ಕ್ವಶನ್. The codons UUU and UUC code for phenylalanine only. This feature of genetic code is called. ಈ ಥರ ಒಂದು ಅಮೈನೋ ಆಸಿಡ್ಗೆ ಮೋರ್ ದ್ಯಾನ್ 2 ಅಥವಾ ಮೋರ್ ದ್ಯಾನ್ 3 ಕೋಡಾನ್ಸ್ ಇದ್ದರೆ ಅದನ್ನು ನಾವು ಡಿಜೆನರಸಿ ಅಂತ ಹೇಳ್ತೀವಿ. ಅದು ನಿಮಗೆ ಜೆನೆಟಿಕ್ ಕೋಡಾನ್ದು ಸೈಲೆಂಟ್ ಫೀಚರ್ಸ್ ಓದುವಾಗ ನೀವು ಇದನ್ನು ಓದಿರ್ತೀರ. ಸೊ ಡೈರೆಕ್ಟ್ ಆನ್ಸರ್ ಹಿಯರ್ ಆಲ್ಸೋ ಡಿಜೆನರೇಟ್. ಓಕೆ, ಆಪ್ಷನ್ಸ್ ಬೇರೆ ಬೇರೆದು ಕೊಟ್ಟಿದ್ದಾರೆ, ಬಟ್ ಆನ್ಸರ್ ಇಸ್ ಡಿಜೆನರೇಟ್. ನೆಕ್ಸ್ಟ್ 13th ಕ್ವಶನ್. ಡಿಸೀಸ್ ವಿಚ್ ಆರ್ ಈಸಿಲಿ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಆರ್ ಕಾಲ್ಡ್. ಈ ಒಂದು ಪರ್ಸನಿಂದ ಈ ಇನ್ನೊಂದು ಪರ್ಸನ್ಗೆ ಈಸಿಯಾಗಿ ಡಿಸೀಸ್ ಟ್ರಾನ್ಸ್ಫರ್ ಆಗ್ತಿದ್ರೆ ಅದನ್ನು ನಾವು ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಹೇಳ್ತೀವಿ. ತುಂಬಾ ಸಿಂಪಲ್ ಆಗಿರುವಂಥ ಕ್ವಶನ್ ಇದು. ನೆಕ್ಸ್ಟ್ 14th ಕ್ವಶನ್. ಅ ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್ಸ್ ವರ್ ಕಂಡಕ್ಟೆಡ್ ಬೈ ಫ್ರೆಡ್ರಿಕ್ ಗ್ರಿಫಿತ್ ಇನ್ 1928 ಆನ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ವಿತ್. ಅವನು ಅಂದರೆ ಯಾವುದನ್ನು ಯೂಸ್ ಮಾಡಿಕೊಂಡ್ರು ಗ್ರಿಫಿತ್ ಅವ್ರದ್ದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ಗೆ ಗ್ರಿಫಿತ್ ಯೂಸ್ ಮಾಡಿದ್ದಂಥ ಆರ್ಗ್ಯಾನಿಸಮ್ ಯಾವುದು ಅಂತ ಇಲ್ಲಿ ನಿಮಗೆ ಗೊತ್ತಿದ್ರೆ ಡೈರೆಕ್ಟಾಗಿ ಆನ್ಸರ್ ಬರಿಬೋದು. ಇಲ್ಲಿ ಕನ್ಫ್ಯೂಸ್ ಮಾಡಲಿಕ್ಕೆ ಕೆಲವೊಂದು ಬೇರೆ ಬೇರೆ ಬ್ಯಾಕ್ಟೀರಿಯನ್ ನೇಮ್ಸ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸಾಲ್ಮೊನೆಲ್ಲಾ ಟೈಫಿಮೋರಿಯಂ ಮತ್ತು ಎಸ್ರಿಷಿಯಾ ಕೊಲೆ, ಬ್ಯಾಸಿಲಸ್ ತುರೆಂಜಿಯನ್ಸಿಸ್ ಇದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಬಟ್ ಅವರು ಮಾಡಿದಂಥ ಬ್ಯಾಕ್ಟೀರಿಯಾ ಇಸ್ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಂ. ಸೊ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಇಸ್ ಅ 4th ಆಪ್ಷನ್. ಆಪ್ಷನ್ ಡಿ ಇಟ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 15th ಕ್ವಶನ್. 2 ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಏನು ಹೇಳ್ತಿದೆ, ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯುಟೇಷನ್ ಇಸ್ ಕಾಲ್ಡ್ ಸಾಲ್ಟೇಷನ್. ಹೌದಾ, ಇದನ್ನು ನೀವು ಸಾಲ್ಟೇಷನ್ ಡೆಫಿನೇಷನ್ ಕಲಿಯುವಾಗ ಕಲ್ತಿರ್ತೀರಾ. ಹೌದು, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಅಲೆಲಿಕ್ ಫ್ರೀಕ್ವೆನ್ಸೀಸ್ ಇನ್ ಅ ಪಾಪ್ಯುಲೇಷನ್ ಆರ್ ಸ್ಟೇಬಲ್ ಆ್ಯಂಡ್ ಇಸ್ ಕಾನ್ಸ್ಟೆಂಟ್ ಫ್ರಮ್ ಜನ್ರೇಷನ್ ಟು ಜನ್ರೇಷನ್. ಇದನ್ನು ಹೇಳಿದ್ಯಾರು, ನೀವು ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ ಕಲ್ತಿದ್ರೆ ಅಲ್ಲಿ ಹಾರ್ಡಿ ವಿನ್ಬರ್ಗ್ ಏನು ಹೇಳಿದ್ದಾರೆ ಅವರು ಇದನ್ನೇ ಹೇಳಿರೋದು. ನೀವು ಜನ್ರೇಷನ್ ಆಫ್ಟರ್ ಜನ್ರೇಷನ್ ಏನಿದೆ ಈ ಅಲೆಲಿಕ್ ಫ್ರೀಕ್ವೆನ್ಸಿ ಸ್ಟೇಬಲ್ ಆಗಿರುತ್ತೆ ಅನ್ಲೆಸ್ ಎನಿ ಫ್ಯಾಕ್ಟರ್ಸ್ ಲೈಕ್ ಕೆಲವೊಂದು ಫ್ಯಾಕ್ಟರ್ಸ್ನ ಮೆನ್ಷನ್ ಮಾಡಿದಾರಲ್ಲ, ಆ ಫ್ಯಾಕ್ಟರ್ಸ್ ಆಲ್ಟರ್ ಮಾಡಿಲ್ಲ ಅಂದರೆ ಇದು ಕಂಪ್ಲೀಟಾಗಿ ಜನ್ರೇಷನ್ ಆಫ್ಟರ್ ಜನ್ರೇಷನ್ ಇದು ಸ್ಟೇಬಲ್ ಆಗಿ ಹೋಗ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇದನ್ನು ಕನ್ಸಿಡರ್ ಮಾಡಿದ್ರೆ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟೇ. ಹಾರ್ಡಿ ವಿನ್ಬರ್ಗ್ ಪ್ರಕಾರ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಬಟ್ ಕೆಲವರು ಏನು ಅಂದ್ಕೊಳ್ತಾರೆ, ನೇಚರಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್ ಅಂದ್ಕೊಂಡು ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಅಂತ ಅಂದ್ಕೊಂಡ್ಬಿಡ್ತೀರಾ. ಇಲ್ಲ, ಅಲ್ಲಿ ಅವ್ರು ಕೇಳ್ತಾ ಇರೋದು ವಿಚ್ ಇಸ್ ಕರೆಕ್ಟ್ ಅಂತ ಅಷ್ಟೇ. ಯಾರ ಪ್ರಕಾರ, ನೇಚರ್ ಪ್ರಕಾರನ ಇಲ್ಲ ಹಾರ್ಡಿ ವಿನ್ಬರ್ಗ್ ಹೇಳಿರೋಂಥ ಪ್ರಕಾರನ ಅದನ್ನು ಕೇಳಿಲ್ಲ ಅವ್ರು ಮೆನ್ಷನ್ ಮಾಡಿಲ್ಲ. ಬರೀ ಸ್ಟೇಟ್ಮೆಂಟ್ 1, 2 ಏನು ಕೊಟ್ಟಿದ್ದಾರೆ ಅದು ಟ್ರೂನಾ ಫಾಲ್ಸ್ ಇಷ್ಟು ಮಾತ್ರ ಹೇಳಬೇಕು. ಆ್ಯಸ್ ಪರ್ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್. So answer is option D, statement 1 and statement 2 both are true. Next coming to the fill in the blanks. Fill in the blanks ಅಂತೂ ತುಂಬಾ ಈಸಿ ಆಗಿದೆ. ನೀವು ಕಲ್ತಿಲ್ಲ ಅಂದರೂ ಕೂಡ ನೀವು ಈಸಿಯಾಗಿ ವಿತ್ ಗಿವನ್ ಆಪ್ಷನ್ ಏನಿದೆ ಅದನ್ನ ನೋಡ್ಕೊಂಡು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಜಸ್ಟ್ ಇಲ್ಲಿ ಕನ್ಫ್ಯೂಸ್ ಮಾಡಲಿಕ್ಕೆ ನಿಮಗೆ 2 ಕೊಟ್ಟಿದ್ದಾರೆ, 2 ಆಪ್ಷನ್, ಒಂದು ಯೂಕ್ರೋಮ್ಯಾಟಿನ್ ಮತ್ತು ಹೆಟ್ರೋಕ್ರೋಮ್ಯಾಟಿನ್ ಎರಡನ್ನೂ ಕೂಡ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಬಟ್ ಯಾರಿಗೆಲ್ಲ ಗೊತ್ತಿರುತ್ತೆ ಹೆಟ್ರೋಕ್ರೋಮ್ಯಾಟಿನ್ದು ಫ್ಯೂಚರ್ ಅವರು ಡೆಫಿನೆಟ್ಲಿ ಹೆಟ್ರೋಕ್ರೋಮ್ಯಾಟಿನ್ನ ಚೂಸ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಬಿಟ್ಟರೆ ಇನ್ಯಾವುದು ಕನ್ಫ್ಯೂಷನ್ ಬರೋಂಥದ್ದು ಯಾವುದೂ ಇಲ್ಲ. ಈಸಿಯಾಗಿ ನೀವು ಆನ್ಸರ್ನ ಬರಿಬೋದು. ರಿಮೂವಲ್ ಆಫ್ ಆಂಥರ್ ಫ್ರಮ್ ದ ಫ್ಲವರ್ ಬಡ್ ಬಿಫೋರ್ ಆಂಥರ್ಡ್ ಹೆಸಸ್ ಇಟ್ ಈಸ್ ಇಮ್ಯಾಸ್ಕ್ಯುಲೇಷನ್. ಈ ಪ್ರೋಸೆಸ್ನ ನೀವು ಕಲ್ತಿರ್ತೀರಾ. ನೆಕ್ಸ್ಟ್ ಕ್ವಶನಲ್ಲಿ ಓವರಿ ಯಾವ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಅಂತ ಕೇಳಿದ್ದಾರೆ. ದಟ್ ಈಸ್ ರಿಲ್ಯಾಕ್ಸಿನ್. ಮತ್ತು ಇನ್ನೊಂದು ಫಿಸಿಕಲ್ ಅಸೋಸಿಯೇಷನ್ ಆಫ್ ಜೀನ್ ಆನ್ ಅ ಕ್ರೋಮೋಸೋಮ್ ಇಟ್ ಇಸ್ ಕಾಲ್ಡ್ ಲಿಂಕೇಜ್. ಹೆಟ್ರೋಕ್ರೋಮ್ಯಾಟಿನ್ ಇಸ್ ಅ ಟೈಟ್ಲಿ ಪ್ಯಾಕ್ಡ್. ಯಾವಾಗ ಕ್ರೊಮ್ಯಾಟಿನ್ ಟೈಟ್ಲಿ ಪ್ಯಾಕ್ ಆಗಿರುತ್ತೆ ಅದನ್ನು ನಾವು ಹೆಟ್ರೋಕ್ರೋಮ್ಯಾಟಿನ್ ರೀಜನ್ ಅಂತ ಹೇಳ್ತೀವಿ. ಯೂಕ್ರೋಮ್ಯಾಟಿನ್ ಅಂದರೆ ವೇರ್ ಇಟ್ ಇಸ್ ಲೂಸ್ಲಿ ಪ್ಯಾಕ್ಡ್. ನೆಕ್ಸ್ಟ್ ಲಾಸ್ಟ್ ಒನ್, ಗ್ಯಾಂಬೋಸಿಯಾ ಫಿಶ್ ಇಸ್ ಇಂಟ್ರೊಡ್ಯೂಸ್ಡ್ ಇನ್ ಅ ಪಾಂಡ್ ದಟ್ ಫೀಡ್ ಆನ್ ಮಸ್ಕಿಟೋ ಲಾರ್ವಾ. ಸೊ ಇದು ಕೂಡ ನಿಮಗೆ ಈಸಿಯಾಗಿ ಎಲ್ಲನೂ ನೀವು ಆನ್ಸರ್ನ ಕಂಡುಹಿಡ್ಕೊಳ್ಬೋದು. ಇನ್ನು ನಾವು 2 ಮಾರ್ಕ್ 3 ಮಾರ್ಕ್ ಮತ್ತು 5 ಮಾರ್ಕ್ ಕ್ವಶನ್ಸ್ನ ನೋಡೋದಾದರೆ ಅಲ್ಲೂ ಕೂಡ ಯಾವುದೇ ರೀತಿ ಹೈ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಯಾವುದೂ ಇಲ್ಲ. ಎಲ್ಲ ನಿಮಗೆ ಒಂದು ಈಸಿಯಾಗಿ ರಿಪೀಟೆಡ್ ಕ್ವಶನ್ಸ್ನೇ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಮೈಸೂರು ಡಿಸ್ಟ್ರಿಕ್ಟಲ್ಲಿ. ಫಸ್ಟ್ ಕ್ವಶನ್,
ಟೆಪಟಮ್ ಮತ್ತು ಫಿಲಿಫಾರ್ಮ್ ಆಪ್ರೇಟಸ್ದು ಫಂಕ್ಷನ್ನ ಬರೀರಿ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಕ್ವಶನ್, ಡೈರೆಕ್ಟಾಗಿ ನೀವು ಆನ್ಸರ್ ನೀವು ಗೊತ್ತಿರೋದನ್ನು ಬರಿಬೋದು. ನಾನು ಇಲ್ಲಿ ಆನ್ಸರ್ನ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಬಿಕಾಸ್ ವಿಡಿಯೋ ತುಂಬ ಲೆಂದಿ ಆಗಿಬಿಡುತ್ತೆ. ನಿಮಗೆ ಈ ಆನ್ಸರ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ, ನಿಮಗೆ ಇದು ಬೇಕು PDF ಅಂದರೆ PDF ಕೂಡ ಅವೈಲೇಬಲ್ ಇರುತ್ತೆ, ಅದು ನೀವು ಡೈರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಡಿಫೈನ್ ಅಪೋಮೆಕ್ಸಿಸ್ ಆ್ಯಂಡ್ ಪಾಲಿಎಂಬ್ರಿಯಾನಿ. ಇದು ಯೂಶ್ವಲಿ ಕೇಳ್ತಿರ್ತಾರೆ, ಈ ಡೆಫಿನೇಷನ್ನ ಮರೀದೆ ನೀವು ಕಲ್ತ್ಕೊಳ್ಳಿ. ಇದೆಲ್ಲ ನೋಡಿ, ಇದು ರಿಪೀಟೆಡ್ ಆಗಿ ಯೂಶ್ವಲಿ ಕೇಳುವಂಥ ಕ್ವಶನ್ಸ್ಗಳೇ, ಇದನ್ನು ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ, ತುಂಬಾ ಸಿಂಪಲ್ ಆಗಿರೋ ಆನ್ಸರ್ಸ್ ಇರುತ್ತೆ. ಫಾರ್ಮೇಷನ್ ಆಫ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್ ಇಸ್ ಅಪೋಮೆಕ್ಸಿಸ್, ಮತ್ತು ದ ಪ್ರೆಸೆನ್ಸ್ ಆಫ್ ಮೋರ್ ದ್ಯಾನ್ 1 embryo ಇನ್ ಅ ಸೀಡ್ ಇಸ್ ಕಾಲ್ಡ್ ಪಾಲಿಎಂಬ್ರಿಯಾನಿ. ಆ ಥರ ಸಿಂಪಲ್ ಇರೋದನ್ನ ಮಿಸ್ ಮಾಡದೆ ಕಲ್ತ್ಕೊಳ್ಳಿ. ನೆಕ್ಸ್ಟ್ 23rd ಕ್ವಶನ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಪರ್ಮಿಯೋಜೆನೆಸಿಸ್ ಆ್ಯಂಡ್ ಸ್ಪರ್ಮಿಯೇಷನ್. ಇಲ್ಲಿ ನಿಮಗೆ 3 ನಿಮಗೆ ವರ್ಡ್ಸ್ಗಳು ಯೂಶ್ವಲಿ ಕನ್ಫ್ಯೂಸ್ ಮಾಡೋಕ್ಕೆ ಅಂತಲೇ ಕೊಡ್ತಾರೆ. ಒಂದು ಸ್ಪರ್ಮ್ಯಾಟೋಜೆನೆಸಿಸ್, ಇನ್ನೊಂದು ಸ್ಪರ್ಮಿಯೋಜೆನೆಸಿಸ್, ಇನ್ನೊಂದು ಸ್ಪರ್ಮಿಯೇಷನ್. ಈ 3ರದ್ದು ಡೆಫಿನೇಷನ್ನ ನೀವು ನೀಟಾಗಿ ಅದರದ್ದು ಡಿಫ್ರೆನ್ಸ್ ಏನು ಅಂತದ್ದು ನೀಟಾಗಿ ತಿಳ್ಕೊಂಡು ಕಲ್ತ್ಕೊಂಡಿರಿ. ಎಲ್ಲಾದರೂ ಕೇಳ್ಬೋದು, MCQ ಎಲ್ಲಾದರೂ ಕೇಳ್ಬೋದು, 2 ಮಾರ್ಕ್ ಆದರೂ ಕೇಳ್ಬೋದು, 3 ಮಾರ್ಕ್ಸ್ಗಾದರೂ ಕೇಳ್ಬೋದು. ಸೊ ಇದನ್ನು ನೀವು ನೀಟಾಗಿ ನೋಡ್ಕೊಂಡಿರಿ. ನಾನು ಇಲ್ಲಿ ಕೊಟ್ಟಿದ್ದೀನಿ ಡೆಫಿನೇಷನ್ ಏನು ಅಂತ, ನೀವು ಆ ಡೆಫಿನೇಷನ್ ಬರೆದ್ರೇ ಅದರದ್ದು ಡಿಫ್ರೆನ್ಸ್ ಆಗುತ್ತೆ. 2 ಮಾರ್ಕ್ಸ್ಗೆ ಬರೆದ್ರೆ ಸಾಕು. ನೆಕ್ಸ್ಟ್ ಮೆನ್ಷನ್ ದ ಮೇಲ್ ಸೆಕ್ಸ್ ಆಕ್ಸೆಸರಿ ಡಕ್ಟ್ಸ್ ಅಂತ ಕೇಳಿದ್ದಾರೆ. ಇದು ಕೂಡ ಡೈರೆಕ್ಟ್ ಕ್ವಶನ್. ಯಾವುದೆಲ್ಲ ಡಕ್ಟ್ಸ್ ಇದೆ, ರಿಟೆಟೆಸ್ಟಿಸ್, ವಾಸ್ ಎಫ್ರೆನ್ಷಿಯಾ, ಎಪಿಡಿಡಿಮಸ್ ಮತ್ತು ವಾಸ್ ಡಿಫರೆನ್ಸ್. ನೆಕ್ಸ್ಟ್ ವಾಟ್ ಈಸ್ MTP, ವಾಟ್ ಈಸ್ ದ ಸೇಫೆಸ್ಟ್ ಪೀರಿಯಡ್ ಟು ಪರ್ಫಾರ್ಮ್ MTP ಅಂತ ಕೇಳಿದ್ದಾರೆ. ವಿಚ್ ಇಸ್ ದ ಸೇಫೆಸ್ಟ್ ಪೀರಿಯಡ್. MTP ಅಂದರೆ ನಿಮಗೆ ಗೊತ್ತು, ಇಟ್ ಈಸ್ ಇಂಟೆನ್ಷನಲ್ ಆ್ಯಂಡ್ ವಾಲಂಟ್ರಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬಿಫೋರ್ ದ ಕಂಪ್ಲೀಟ್ ಬೇಬಿ ಇಸ್ ಡೆವಲಪ್. ಒಂದು ಬೇಬಿ ಕಂಪ್ಲೀಟಾಗಿ ಡೆವಲಪ್ ಆಗೋಕ್ಕಿಂತ ಮುಂಚೆನೇ ಅದನ್ನು ಅಬಾರ್ಟ್ ಮಾಡಿದ್ರೆ ಅದನ್ನು ನಾವು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಯಾವಾಗ ಇದನ್ನು ಮಾಡ್ತಾರೆ ಅಂತಂದರೆ, ವೆನ್ ಇಟ್ ಈಸ್ ಸೇಫ್ ಟು ಡೂ. ಯಾವಾಗ ಸೇಫ್, ಫಸ್ಟ್ ಟ್ರೈಮಿಸ್ಟರಲ್ಲಿ ಒಂದು 3 months ಒಳಗಡೆ ಇದ್ದಾಗ ಅದನ್ನು ಮಾಡಿದ್ರೆ ಸೇಫ್. ಅದಾದಮೇಲೆ ಅದೊಂದು ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತಲ್ಲ, ಆಗ ಮಾಡಲಿಕ್ಕೆ ಕಷ್ಟ. ಸೊ ಸರ್ಟೇನ್ ಕಂಡೀಷನ್ ಇದೆ, ಯಾವಾಗ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ, ಆ ಕಂಡೀಷನ್ಸ್ನು ನೋಡ್ಕೊಂಡಿರಿ. ಸೊ ಇದು ರಿಪೀಟೆಡ್ ಆಗಿ ಈ ಚಾಪ್ಟರಿಂದ ನಿಮ್ಗೆ ಯೂಶ್ವಲಿ ಕೇಳ್ತಾರೆ, MTP ಬಗ್ಗೆ ಕೇಳ್ತಾರೆ. ಮತ್ತು ಇದನ್ನು ಬಿಟ್ಟರೆ ಕ್ರೈಟೀರಿಯಾ ಫಾರ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್ ಇದನ್ನು ಕೇಳ್ತಾರೆ, ಮತ್ತು STDs ಬಗ್ಗೆ ಕೇಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನೀವು ನೋಡ್ಕೊಂಡಿದ್ರೆ ಡೆಫಿನೆಟ್ಲಿ ನಿಮಗೆ 2 ಮಾರ್ಕ್ 3 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ICSI ಆ್ಯಂಡ್ ZIFT, ಇದರದ್ದು ಫುಲ್ ಫಾರ್ಮ್ ಡೆಫಿನೆಟ್ಲಿ ನಿಮಗೆ ಗೊತ್ತಿರುತ್ತೆ, ಇಲ್ಲೂ ಕೂಡ ನಾನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಹೋಮೋಲಾಗಸ್ ಆರ್ಗನ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ, ಅದರದ್ದು ಎಕ್ಸಾಂಪಲ್ ಕೇಳಿದ್ದಾರೆ. ಇದನ್ನು ಕೂಡ ಯಾರೂ ಮಿಸ್ ಮಾಡಬೇಡಿ. ಹೋಮೋಲಾಗಸ್ ಆರ್ಗನ್ ಅಂದ್ರೇನು, ಅನಲಾಗಸ್ ಆರ್ಗನ್ ಅಂದ್ರೇನು, ಮತ್ತು ಡೈವರ್ಜೆಂಟ್ ಎವಲ್ಯೂಷನ್, ಕನ್ವರ್ಜೆಂಟ್ ಎವಲ್ಯೂಷನ್, ಇದರದ್ದು ಡೆಫಿನೇಷನ್ನ ಕಲ್ತ್ಕೊಂಡು ವಿತ್ ಎಕ್ಸಾಂಪಲ್ನೂ ಕಲ್ತ್ಕೊಂಡಿರಿ. ಎಲ್ಲಾದರೂ ಬಂದೇ ಬರುತ್ತೆ. 2 ಮಾರ್ಕ್ಸ್ 3 ಮಾರ್ಕ್ಸ್ಗೆ ಇದೆಲ್ಲ ಫಿಕ್ಸ್ ಕ್ವಶನ್ಸ್ಗಳ ಥರ. ಸೊ ಇದನ್ನೆಲ್ಲ ಮಿಸ್ ಮಾಡದೆ ನೀವು ಕಲ್ತ್ಕೊಳ್ಳಿ. ಓಕೆ, ನಾನು ನಿಮಗೆ ಬರೀ ಈ ಪೇಪರ್ನ ಮಾತ್ರ ಹೇಳ್ತಾ ಇಲ್ಲ, ನಿಮ್ಮ ಮಿಡ್ ಟರ್ಮ್ಗೆ ಹೆಲ್ಪ್ ಆಗೋ ಥರ ಕೂಡ ಏನೇನೆಲ್ಲ ಬರ್ಬೋದು ಅಂತ ಕೂಡ ಹೇಳ್ತಾ ಇದ್ದೀನಿ ಇನ್ ಬಿಟ್ವೀನ್. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ C ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಏನೇನೆಲ್ಲ ಬಂದಿತ್ತು ಅಂದರೆ, ಡಿಸ್ಕ್ರೈಬ್ ಎನಿ 3 ಔಟ್ಬ್ರೀಡಿಂಗ್ ಡಿವೈಸಸ್ ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್. ಇದು ಡೈರೆಕ್ಟ್ ಕ್ವಶನ್. ಯಾವುದಾದ್ರೂ ಒಂದು 3 ಔಟ್ಬ್ರೀಡಿಂಗ್ ಡಿವೈಸಸ್ನ ಬರೀರಿ ಅಂತ ಕೇಳಿದ್ದಾರೆ. ನಿಮ್ಗೆ ಯಾವ್ದು ನೆನಪಾಗುತ್ತೆ ಅದನ್ನು ಬರಿಬೋದು. ಈಸಿ ಕ್ವಶನ್ ಇದೆ, ಡೈರೆಕ್ಟ್ ಕ್ವಶನ್ ಇದೆ. ನೆಕ್ಸ್ಟ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ oogenesis. ಇಲ್ಲೂ ನೋಡಿ, oogenesis ಮತ್ತು ಸ್ಪರ್ಮ್ಯಾಟೋಜೆನೆಸಿಸ್ ಇದೆರಡೂ ಕೂಡ 3 ಮಾರ್ಕ್ಸ್ ಯೂಶ್ವಲಿ ಕೇಳ್ತಾರೆ ಅಂತ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳುವಾಗ ಹೇಳಿದ್ದೆ. ನಾನು ಚಾಪ್ಟರ್ ವೈಸ್ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಏನೆಲ್ಲ ಬರೋಂಥ ಚಾನ್ಸಸ್ ಇದೆ ಅಂತ ನಾನು ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ಅದೇ ಇಲ್ಲಿ ಕಾಣಿಸ್ತಾ ಇರೋಂಥ ನಾನು ಏನು ಹೇಳಿದ್ದೆ ಚಾಪ್ಟರ್ಸ್ಗಳಲ್ಲಿ, ಪ್ರತಿಯೊಂದು ಚಾಪ್ಟರಲ್ಲೂ ಏನೇನು ಇಂಪಾರ್ಟೆಂಟ್ ಅಂತ, ಅದನ್ನು ಬಿಟ್ಟು ಹೊರಗೆ ಏನು ಕೇಳೇ ಇಲ್ಲ. ಈ ಕ್ವಶನ್ ಪೇಪರಲ್ಲಿ ನೀವೇನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಮಾಡಿರೋಂಥ ವಿಡಿಯೋಗಳನ್ನ ನೋಡ್ಕೊಂಡು ಹೋಗಿದ್ರೆ ಡೆಫಿನೆಟ್ಲಿ ಅಲ್ಲೇ ನಿಮಗೆ ಕ್ವಶನ್ಸ್ ಎಲ್ಲ ಕಲ್ತ್ಬಿಟ್ಟಿದ್ರೆ ನೀವು ಅದರಲ್ಲೇ ನಿಮಗೆ ಎಬೋ 60 ಅಂತೂ ಡೆಫಿನೆಟ್ಲಿ ಬಂದೇ ಬರುತ್ತೆ. ಯಾಕೆಂದರೆ ಯಾವುದೂ ಸ್ಕಿಪ್ ಆಗಿಲ್ಲ, ಯಾವುದೂ ಮಿಸ್ ಆಗಿಲ್ಲ. ಇನ್ನು MCQ ಅಲ್ಲಿ ನೀವು ಅದು ಇದು ಸಿಲಿ ಮಿಸ್ಟೇಕ್ಸ್ ಮಾಡಿದ್ರೆ ಮಾತ್ರ ಮಿಸ್ಟೇಕ್ ಆಗೋದು. ಇಲ್ಲ ಅಂತಂದರೆ ಎಬೋ 65 ಸ್ಕೋರ್ ಮಾಡೋಕ್ಕಂತೂ ಡೆಫಿನೆಟ್ಲಿ ಇದು ಏನು ಕಷ್ಟನೇ ಅಲ್ಲ. ಆ ಥರ ಇದೆ ನಾನು ಹೇಳಿರೋಂಥ ಇಂಪಾರ್ಟೆಂಟ್ ಕ್ವಶನ್ಸ್. ಅದನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಅದು ಕೂಡ ನೀವು ನೋಡ್ಕೊಳ್ಬೋದು. ಪ್ಲೇ ಲಿಸ್ಟ್ ಇದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಸೆಕೆಂಡ್ PUC ಮತ್ತು ಫಸ್ಟ್ PUC ಎರಡೂ ಹಾಕಿದ್ದೀನಿ. ಅದರಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಲಿಸ್ಟ್ 3 introductory devices with 1 example each ಅಂತ ಹೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್. ಇದು ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೊಟ್ಟಿದ್ದಾರೆ. ಕರ್ನಾಟಕ ಬೋರ್ಡಿಂದ ರಿಲೀಸ್ ಆಗಿರುವಂಥ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅದರಲ್ಲೂ ಕೂಡ ಈ ಕ್ವಶನ್ ಇತ್ತು. ಈವನ್ ಔಟ್ ಬ್ರೀಡಿಂಗ್ ಡಿವೈಸಸ್ ಏನಿದೆ ಅದು ಕೂಡ ಇತ್ತು. ಸೊ ಇದೆಲ್ಲ ನೋಡಿ, ಆ ಮಾಡೆಲ್ ಕ್ವಶನ್ ಪೇಪರ್ನ ಸ್ವಲ್ಪ ರಿವೈಸ್ ಮಾಡ್ಕೊಂಡಿದ್ರೆ ಅದೇ ಕ್ವಶನ್ಗಳು ಇಲ್ಲೂ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಡಿಸ್ಟ್ರಿಕ್ಟಲ್ಲೂ ಕೂಡ ಈ ಥರ ರಿಪೀಟ್ ಆಗಬಹುದು. ಸೊ ಅದನ್ನು ಕೂಡ ಎಲ್ಲ ನೋಡ್ಕೊಂಡಿರಿ. ಅದಕ್ಕೆ ನಾನು ಮಾಡೆಲ್ ಕ್ವಶನ್ ಪೇಪರ್ದು ಆನ್ಸರ್ನ ಕೂಡ ಸಾಲ್ವ್ ಮಾಡಿ ಆಲ್ರೆಡಿ ನಾನು ಚಾನಲಲ್ಲಿ ಹಾಕಿದ್ದೀನಿ. ಅದನ್ನು ನೋಡ್ಕೊಂಡಿದ್ರು ನಿಮಗೆ ಹೆಲ್ಪ್ ಆಗುತ್ತೆ. ಮಿಡ್ ಟರ್ಮ್ ಎಕ್ಸಾಮಿಗೂ ಹೆಲ್ಪ್ ಆಗುತ್ತೆ, ಮೇನ್ ಎಕ್ಸಾಮಿಗೂ ಹೆಲ್ಪ್ ಆಗುತ್ತೆ.
ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ ಕೇಳಿದ್ದಾರೆ. ಯೂಶಲಿ ಹನಿ ಬಿ ಕೇಳ್ಬೋದು, ಇಲ್ಲ ಯಾವುದಾದ್ರೂ ಬೇರೆದು ಕೇಳ್ಬೋದು, ಬರ್ಡ್ಸ್ ಕೇಳ್ಬೋದು, ಹ್ಯೂಮನ್ ಬೀಯಿಂಗ್ಸ್ ಕೇಳ್ಬೋದು. ಇದೆಲ್ಲ ಯೂಶಲಿ ಕೇಳುವಂಥ 3 ಮಾರ್ಕ್ಸ್ ಕ್ವಶನ್ಸ್ಗಳು. ಇದನ್ನು ನೋಡ್ಕೊಳ್ಳಿ. ಇದನ್ನು ಬಿಟ್ಟರೆ ಎಲ್ಲ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಇದೆಯಲ್ಲ, ಆ ಕ್ಲೆನಿಫೆಲ್ಟರ್ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್, ಅದನ್ನೆಲ್ಲ ಆ ಸಿಂಡ್ರೋಮ್ಗಳೆಲ್ಲ ನೀವು ನೋಡ್ಕೊಂಡಿರಿ. ಹಾಗೆ ಸಿಕಲ್ ಸೆಲ್ ಅನಿಮಿಯಾ, ಥ್ಯಾಲಸೆಮಿಯಾ ಇದೆಲ್ಲ ನಿಮಗೆ 3 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ಸ್ಗಳು. ಆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನೇನೆಲ್ಲ ಬರ್ಬೋದು ಫಸ್ಟ್ 4 ಚಾಪ್ಟ್ರಲ್ಲಿ ಸ್ಪೆಷಲಿ. ಓಕೆ, ಫಸ್ಟ್ 4 ಚಾಪ್ಟರ್ಸಲ್ಲಿ ಮೇನಾಗಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಎಕ್ಸ್ಪ್ಲನೇಷನ್ ನನ್ನ ಚಾನಲ್ ಮೆಂಬರ್ಸ್ಗೆ ಆಲ್ರೆಡಿ ಅವೈಲೇಬಲ್ ಇದೆ. ನಿಮಗೆ ಕೆಲವೊಬ್ಬರಿಗೆ ಹೇಗೆ ಬರೀಬೇಕು, ಎಷ್ಟು ಬರೀಬೇಕು ಅಂತ ಗೊತ್ತಾಗ್ತಿರಲ್ಲ. ಸೊ ಅವರಿಗೆ ಹೆಲ್ಪ್ ಆಗಲಿ ಅಂತಲೇ ನಾನು ಹೇಗೆ ಆನ್ಸರ್ಸ್ ಬರೀಬೇಕು ಅಂತ ವಿತ್ ಆನ್ಸರ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಏನಾದರೂ ಮೆಂಬರ್ಸ್ ಆಗಿದ್ದರೆ ಅದರ ಬೆನಿಫಿಟ್ ಕೂಡ ನೀವು ಪಡ್ಕೊಳ್ಬೋದು. ಕ್ವಿಕ್ಕಾಗಿ ನೀವು ರಿವೈಸ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಜಸ್ಟ್ 30 ಮಿನಿಟ್ಸ್ ವಿಡಿಯೋಗಳು ನಿಮಗೆ ಹಾರ್ಡ್ಲಿ ಇಟ್ ವಿಲ್ ಟೇಕ್ 3 to 4 hours ಅಷ್ಟೇ. ಆ ವಿಡಿಯೋ ನೋಡ್ಕೊಂಡು ಹೋದರೆ ಸಾಕು 60 ಎಬೋ ಗ್ಯಾರಂಟಿ. ಯಾಕೆಂದರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನ ಅದರಲ್ಲಿ ಕವರ್ ಮಾಡಿದ್ದೀನಿ ಫಸ್ಟ್ 4 ಚಾಪ್ಟರ್ಸ್. ಈ ಫಸ್ಟ್ 4 ಚಾಪ್ಟರ್ಸ್ನ ಕರೆಕ್ಟಾಗಿ ಕಲ್ತ್ಕೊಂಡು ಹೋಗಿದ್ರೆ ಸಾಕು, ನಿಮಗೆ ಎಬೋ 60 ಬರುತ್ತೆ. ಯಾಕೆಂದರೆ ಬೇರೆ ಕ್ವಶನ್ಸ್ನ ನೀವು ಬಿಟ್ಟರೂ ಕೂಡ ನಿಮಗೆ ಎಬೋ 60 ಬರುತ್ತೆ. ಸೊ ಆ ವಿಡಿಯೋಸ್ಗಳನ್ನ ಕೂಡ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೇಳಿರೋದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ದು ಲೇಬಲ್ ಡಯಾಗ್ರಾಮ್ ಮಾಡಿ ಅಂತ ಹೇಳಿದರೆ, ತುಂಬ ಸಿಂಪಲ್ ಡಯಾಗ್ರಾಮ್, ಕನ್ಫ್ಯೂಸ್ ಮಾಡ್ಕೊಳ್ಳೋದೆ. ಎಲ್ಲಿ ಪ್ರಮೋಟರ್ ಟರ್ಮಿನೇಟರ್ ಎಲ್ಲಿ ಬರಬೇಕು, ಟೆಂಪ್ಲೇಟ್ ಸ್ಟ್ಯಾಂಡ್ ಯಾವುದು, ಕೋಡಿಂಗ್ ಸ್ಟ್ಯಾಂಡ್ ಯಾವುದು, ಇಷ್ಟನ್ನು ಬರೆದ್ಬಿಟ್ರೆ ಸಾಕು. ಮತ್ತು ಪೋಲಾರಿಟಿ ಇದೆಯಲ್ಲ 3' 5' ಅದನ್ನು ಕೂಡ ನೋಡ್ಕೊಂಡು ಕರೆಕ್ಟಾಗಿ ಬರೆದಿದ್ರೆ ಫುಲ್ ಔಟ್ ಆಫ್ 3 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಕ್ರೈಟೀರಿಯಾ ಆಫ್ DNA ಟು ಆ್ಯಕ್ಟ್ ಆಸ್ ಜೆನೆಟಿಕ್ ಮೆಟೀರಿಯಲ್. ಇದನ್ನು ಸ್ವಲ್ಪ ಜನ ಕಲ್ತಿರ್ತೀರ, ಸ್ವಲ್ಪ ಜನ ನೆಗ್ಲೆಕ್ಟ್ ಮಾಡಿ ಬಿಟ್ಟಿರ್ತೀರ. ಅಕಸ್ಮಾತ್ ಬಿಟ್ಟಿದ್ರೆ ಇಲ್ಲಿ ನಾನು ಕೊಟ್ಟಿದ್ದೀನಿ ಆನ್ಸರ್ಸ್ನ, ನೀವು ನೋಡಿಕೊಂಡು ಈ ಆನ್ಸರ್ನ ಕಲ್ತ್ಕೊಂಡಿರಿ. ಯಾಕೆ DNA ಜೆನೆಟಿಕ್ ಮೆಟೀರಿಯಲ್ ಆಗಿ ಸೆಲೆಕ್ಟ್ ಆಯಿತು ನೇಚರಲ್ಲಿ, ವೈ ನಾಟ್ RNA ಅಂತ ಕೆಲವೊಂದು ಪಾಯಿಂಟ್ಸ್ಗಳಿದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಡಯಾಗ್ರಾಮ್ಸ್ಗಳಲ್ಲಿ ನೀವು ನೋಡೋದಾದರೆ ಯೂಶಲಿ ಏನೇನೆಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಕೇಳ್ತಾರೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ಇದು ಕೂಡ ಏನು ನನ್ನ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಇಲ್ಲಿ ನೀವೇನು ನೋಡ್ತಿದ್ದೀರಾ ಇದು ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ಕೆಲವೊಂದೆಲ್ಲ ಡಯಾಗ್ರಾಮ್ಸ್ಗಳು ಬರುತ್ತೆ ನೋಡಿ, ಎಂಬ್ರಿಯೋ ಸ್ಯಾಕ್, ಇದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಹಾಗೆ ಈ ಪೇಪರಲ್ಲಿ ಇನ್ಯಾವ್ದು ಕೇಳಿದ್ದಾರೆ ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ 5 ಮಾರ್ಕ್ಸಿಗೆ ಹೇಳಿದ್ದಾರೆ. ಅದನ್ನು ನಾನು ಇಂಪಾರ್ಟೆಂಟ್ ಡಯಾಗ್ರಾಮ್ ಅಂಡರಲ್ಲಿ ನಾನು ಹಾಕಿದ್ದೆ ನೋಡಿ. ಆ ಜಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳನ್ನ ನೀವು ನನ್ನ ಆ ಚಾನಲಲ್ಲಿ ಹಾಕಿರುವಂಥ ಜಸ್ಟ್ ಶಾರ್ಟ್ ವಿಡಿಯೋಸ್ನ ನೋಡಿದರೂ ಸಾಕು, ಅದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ನಿಯರ್ಲಿ 10 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ. ಮತ್ತು ಇನ್ನೊಂದು ನಾನು ಹೇಳಿದ್ದೆ, ಡೆಫಿನೆಟ್ಲಿ ನಿಮಗೆ ಒಂದು ಡೈಹೈಬ್ರಿಡ್, ಮೊನೋಹೈಬ್ರಿಡ್ ಮತ್ತು ಇನ್ಕಂಪ್ಲೀಟ್ ಡಾಮಿನೆನ್ಸಿಂದ ಒಂದು ಕ್ವಶನ್ಸ್ ಕೇಳ್ತಾರೆ ಅಂತ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳುವಾಗ ಹೇಳಿದ್ದೆ. ಮೈಸೂರು ಡಿಸ್ಟ್ರಿಕ್ಟ್ ಪೇಪರಲ್ಲಿ ನಿಮಗೆ ಇಲ್ಲಿ ಡೈಹೈಬ್ರಿಡ್ ಕ್ರಾಸ್ದು ನೀವು ಕ್ವಶನ್ನ ನೋಡ್ಬೋದು. ಬಟ್ ಡೈರೆಕ್ಟಾಗಿ ಡೈಹೈಬ್ರಿಡ್ ಅಂತ ಕೇಳಿಲ್ಲ. ಇಲ್ಲಿ ಏನು ಕೇಳಿದ್ದಾರೆ, ಇನ್ಹೆರಿಟೆನ್ಸ್ ಆಫ್ 2 ಜೀನ್ ಅಂತ ಕೇಳಿದ್ದಾರೆ. ಇನ್ಹೆರಿಟೆನ್ಸ್ ಆಫ್ 2 ಜೀನ್ ಅಂದರೆ ನೀವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಇಟ್ ಇಸ್ ನಥಿಂಗ್ ಬಟ್ ಡೈಹೈಬ್ರಿಡ್. ಇನ್ಹೆರಿಟೆನ್ಸ್ ಆಫ್ 1 ಜೀನ್ ಅಂತ ಕೊಟ್ಟಿದ್ರೆ ಅದು ಮೊನೋಹೈಬ್ರಿಡ್. ನೆಕ್ಸ್ಟ್ ಕ್ವಶನ್ ಇಲ್ಲಿ ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ನ ಕೇಳಿದ್ದಾರೆ. ಇಲ್ಲಿ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಸೈಲೆಂಟ್ ಫೀಚರ್ಸ್ ನಿಮ್ಮ ಬುಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಇದು ಡೈರೆಕ್ಟ್ ಕ್ವಶನ್, ಸೊ ಅದನ್ನು ನೀವು ನೋಡ್ಕೊಂಡಿರಿ. ಕಂಪ್ಲೀಟಾಗಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಏನಿದೆ, ಮೇನ್ ಕಾನ್ಸೆಪ್ಟ್ಗಳನ್ನ ಏನೇನು ಹೇಳಿದ್ದೀನಿ ಅದನ್ನು ನೋಡ್ಕೊಂಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಅದರದಲ್ಲೇ ಅದೇ ಕ್ವಶನ್ಸ್ನ ಕೇಳಿರೋದಿಲ್ಲಿ. ಸೊ ಹಾಗಾಗಿ ಇದೆಲ್ಲ ಮಿಸ್ ಮಾಡದೆ ಕಲಿಬೇಕಾಗಿರುವಂಥ ಕಾನ್ಸೆಪ್ಟ್ಗಳು. ಇದನ್ನೇ ಬಿಟ್ಟರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಕೇಳಿರೋದು ಹ್ಯೂಮನ್ ಆನ್ಸೆಸ್ಟರ್ ಒಂದು 5 ಎಕ್ಸಾಂಪಲ್ಸ್ನ ಕೊಟ್ಬಿಟ್ಟು ಇವ್ರದ್ದು ಫೀಚರ್ಸ್, ಸೈಲೆಂಟ್ ಫೀಚರ್ಸ್ ಬರೀರಿ ಅಂತ ಕೇಳಿದ್ದಾರೆ. ಇದೇ ಸೇಮ್ ಕ್ವಶನ್ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲೂ ಇತ್ತು ಅಲ್ವಾ. ಸೊ ಇಲ್ಲಿ ನೋಡಿ ರಿಪೀಟೆಡ್ ಆಗಿದೆ, ಅದಕ್ಕೆ ಹೇಳಿದ್ದು ಮಾಡೆಲ್ ಕ್ವಶನ್ ಪೇಪರ್ನ ನೀವು ಕಲ್ತಿದ್ರೆ ನಿಯರ್ಲಿ ಇಲ್ಲಿ ನಿಮಗೆ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗಿರೋದ್ರಿಂದ ನೀವೇನಾದರೂ ಇಂಪಾರ್ಟೆಂಟ್ ಡಯಾಗ್ರಾಮ್ ಹಾಗೆ ನನ್ನ ಚಾಪ್ಟರ್ ವೈಸ್ ಹಾಕಿರುವಂಥ ಇಂಪಾರ್ಟೆಂಟ್ ಕ್ವಶನ್ ಇದೆಲ್ಲ ನೋಡ್ಕೊಂಡು ಹೋದರೆ ಡೆಫಿನೆಟ್ಲಿ ನಿಮಗೆ 60 ಎಬೋ ಬರೋದಂತ ಗ್ಯಾರಂಟಿ. ಇನ್ನು ಲಾಸ್ಟ್ ಮೇನಿಗೆ ಬಂದರೆ ಅದು ಕೂಡ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ ಇಲ್ಲಿ. ಹಾಗಾಗಿ ನಾನು ಅದನ್ನು ತೋರಿಸ್ತಾ ಇಲ್ಲ. ಬಟ್ ನನ್ನ PDF ಏನಿದೆ, PDF ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಇಲ್ಲಿ ನಾನು ಏನಕ್ಕೆ ಇಲ್ಲಿ ಲಾಸ್ಟ್ ಮೇನ್ನ ಬಿಟ್ಟಿದ್ದೀನಿ ಅಂತಂದರೆ, ಯೂಶಲಿ ಅಲ್ಲಿ ಹಾಟ್ಸ್ ಕ್ವಶನ್ಸ್ ಬರುತ್ತೆ. ನಿಮ್ಮ ಡಿಸ್ಟ್ರಿಕ್ಸಲ್ಲಿ ಹಾಟ್ಸ್ ಕ್ವಶನ್ನೇ ಸೆಲೆಕ್ಟ್ ಮಾಡ್ಬೋದು. ಈ ಥರ ಸಿಂಪಲ್ಲಾಗಿ ಡೈರೆಕ್ಟ್ ಕ್ವಶನ್ಸ್ ಕೇಳದೆ ಹಾಟ್ಸ್ ಕ್ವಶನ್ ಸೆಲೆಕ್ಟ್ ಮಾಡಿದ್ರೆ ಮತ್ತು ಏನಪ್ಪ ಇವರು ಇದರಲ್ಲಿ ಇಷ್ಟು ಈಸಿ ಇತ್ತಲ್ಲ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಅಂತ ಅಂದ್ಕೊಳ್ಬೇಡಿ. ಆನ್ಸರ್ ಏನೋ ಅವೈಲೇಬಲ್ ಇದೆ, ನೀವು ಚೆಕ್ ಮಾಡ್ಕೊಳ್ಳಿ. ಬಟ್ ಇಟ್ ವಿಲ್ ನಾಟ್ ಬಿ ಸೋ ಈಸಿ ಅಂತ ಅಂದ್ಕೊಳ್ತೀನಿ. ಬೇರೆ ಡಿಸ್ಟ್ರಿಕ್ಟಲ್ಲಿ ಸ್ವಲ್ಪ ಹೈಯರ್ ಲೆವೆಲ್ ಥಿಂಕ್ ಮಾಡಲಿಕ್ಕೆ ಅಂತ ಸ್ವಲ್ಪ ಕ್ವಶನ್ಸ್ನ ಟ್ವಿಸ್ಟ್ ಮಾಡಿ ಲಾಸ್ಟ್ ಮೇನಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಒಂದನ್ನೇ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಯಾವ್ದು ಈಸಿ ಅನಿಸುತ್ತೆ ನಿಮಗೆ ಅದನ್ನು ಅಟೆಂಡ್ ಮಾಡ್ಕೊಳ್ಳಿ. ಸೊ ಈ ಜಸ್ಟ್ ಒಂದು ಬ್ರೀಫಾಗಿ ನಾನು ಈ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ದು ನಿಮ್ಮ ಮಿಡ್ ಟರ್ಮಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ನಾನು ಈಗ ನಿಮಗೆ ಅನಲೈಸ್ ಮಾಡಿದ್ದು. ಫರ್ದರ್ ನಾನು ಡೀಟೇಲಾಗಿ ಏನಾದರೂ ನಿಮಗೆ ಎಕ್ಸ್ಪ್ಲನೇಷನ್ ಬೇಕಿದ್ದರೆ ನಾನು ಬೇರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದರಲ್ಲಿ ನಾನು ಡೀಟೇಲಾಗಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹೋಪ್ಫುಲಿ ನಿಮ್ಮ ಮಿಡ್ ಟರ್ಮ್ಗೆ ಇದು ಹೆಲ್ಪ್ ಆಗುತ್ತೆ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ಯು ಮಿಡ್ ಟರ್ಮ್ ಎಕ್ಸಾಮ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.